ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಓದಿ, ಯಾಕೆಂದರೆ ಬೇಗ ನೋಟಿಫಿಕೇಷನ್ ಆಗುತ್ತೆ. ಸೊ ದಟ್ ನೀವು ಚೆನ್ನಾಗಿ ಓದಿದ್ರೆ ಬೇಗ ಪಾಸ್ ಆಗ್ಬೋದು, ಬೇಗ ಜಾಬ್ಗೆ ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಜನ ನನಗೆ ಪಾಪ ಹೌಸ್ ವೈಫ್ಸ್ಗಳು, ತುಂಬ ಹೆಣ್ಮಕ್ಳು ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಗಂಡನ ಮನೆಯಲ್ಲಿ ಇರೋ ಅಂಥ ಹೆಣ್ಮಕ್ಳುಗಳು ಅವರಿಗೆ ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ಯಾವ ಥರ ಟೈಮಲ್ಲಿ ಹೇಗೆ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಯಾವ ಟೈಮು ನಾವು ಓದಬೇಕು, ಯಾವ ಟೈಮ್ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ವಲ್ಲ. ಸೊ ಅದಕ್ಕೆ ಅವರು ಟೈಮ್ ಟೇಬಲ್ ಕೇಳಿದರು. ಸೊ ಅವರಿಗೋಸ್ಕರ ಈ ವಿಡಿಯೋ, ಓಕೆನಾ? ಇದ್ರ ಜೊತೆಗೆ ವರ್ಕಿಂಗ್ ಪ್ರೊಫೆಷ್ನಲ್ ಇರೋರು, ಅಂದರೆ ಓದ್ತಿರೋರು, ಇಲ್ಲಾಂದರೆ ಸ್ಟೂಡೆಂಟ್ಸ್ ಆಗಿರೋರು, ಇವರಿಗೂ ಅಪ್ಲೈ ಆಗುತ್ತೆ, ಓಕೆನಾ? ಕೆಲಸ ಮಾಡ್ತಿರೋರ ಜೊತೆಗೆ ಓದ್ತಿರೋರು ಕೂಡ ಅಪ್ಲೈ ಮಾಡ್ಕೊಳ್ಳೋಣ ಈ ಕ್ಯಾಟಗರಿಗೆ, ಓಕೆನಾ? ಸೊ ಇವರಿಗೂ ಒಂದು ಟೈಮ್ ಟೇಬಲ್ ಕೊಡೋಣ ಅಂತ ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊಂಬಂದಿದ್ದೀನಿ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ನಿಮಗೆ. ಸೊ ಫಸ್ಟ್ ಯಾರಿಗೆ ಮಾಡೋಣ? ಫಸ್ಟು ಹೆಣ್ಮಕ್ಳಿಗೋಸ್ಕರ ಮಾಡೋಣ. ಸೊ ಹೌಸ್ ವೈಫ್ ಆಗಿದ್ದರೆ, ನಿಮಗೆ ಮಕ್ಕಳಾಗಿದ್ದರೆ, ಗಂಡನ ಮನೇಲಿ ಮದುವೆ ಆಗಿ ಹೋಗಿ ನಿಮಗೆ ಟೈಮ್ ಸಿಗ್ತಾ ಇಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಜಸ್ಟ್ ಈ ಟೈಮ್ ಟೇಬಲ್ನ ಫಾಲೋ ಮಾಡಿ, ಓಕೆನಾ? ಓಕೆ, ಫಸ್ಟ್ ಮಾರ್ನಿಂಗ್ ರೊಟೀನ್. ನಾರ್ಮಲಿ ಹೆಣ್ಮಕ್ಳು ಮದುವೆ ಆಗಿದ್ದೀರಾ ಅಂದರೆ ಬೇಗ ಎದ್ದೇ ಹೇಳ್ತೀರಾ. ಸೊ 5:30 to 6 ಬಂದುಬಿಟ್ಟು ನೀವು ಜಸ್ಟ್ ವೇಕಪ್ ಆಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಗೋದಕ್ಕೆ 130 ಮಿನಿಟ್ಸ್ ಹಿಡಿಯುತ್ತೆ. ದೆನ್ 6 to 7:30 ಮನೆ ಕೆಲಸ ಮಾಡ್ಕೊಳ್ಳಿ, ಓಕೆನಾ? ಸೊ 6 to 7:30 ಅಂದರೆ ನಿಮಗೆ 1.5 hours ಸಿಗುತ್ತೆ. ಮನೆ ಕೆಲಸ ಏನೇ ಇರ್ಬೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಕಾಫಿ ಮಾಡ್ಕೊಳ್ಳೋದು, ಇದೇನಿದೆಯೋ ತಿಂಡಿ ಮಾಡೋದು, ಇದನ್ನು ಮಾಡ್ಕೊಳ್ಳಿ, ಓಕೆನಾ? ದೆನ್ 7:30 to 8 ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಊಟ ಮಾಡಿ, ಓಕೆನಾ? ಮನೆಯವ್ರ ಜೊತೆ ನೀವು ಕೂತ್ಕೊಂಡು. ಸೊ ಮನೆಯವ್ರ ಸಪೋರ್ಟು ಇರಬೇಕು, ಸ್ವಲ್ಪ ಮನೆಯವ್ರ ಸಪೋರ್ಟ್ ತೊಗೊಂಡು ಈ ಥರ ಅಂತ ಹೇಳಿ ಅಟ್ಲೀಸ್ಟ್ ನೀವು ರೆಡಿ ಮಾಡಿಬಿಟ್ಟು ಹೋಗಿ, ಕುಕ್ ಮಾಡಿಬಿಟ್ಟು ಹೋಗಿ ಅವ್ರು ಊಟ ಮಾಡ್ತಾರೆ. ನೀವು ಈ ಟೈಮಲ್ಲಿ ಮಾಡ್ಕೊಳ್ಳಿ. ಅವ್ರಿಗೆ ಆ ಟೈಮಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೂ ನೀವು ಈ ಟೈಮಲ್ಲಿ ನಿಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳಿ, ಓಕೆನಾ? ಅವ್ರ ಟೈಮಿಂಗ್ ಮಾಡ್ಕೊತಾರೆ, ಓಕೆನಾ? ಸೊ 7 to 8 ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. 8 to 8:45 ಬಂದುಬಿಟ್ಟು ಕರೆಂಟ್ ಅಫೇರ್ಸ್. ನಿಮ್ಮದು ಫಸ್ಟ್ ಬಂದುಬಿಟ್ಟು 8 to 8:45 ಮಿನಿಟ್ಸ್ ಕೊಡಿ ಕರೆಂಟ್ ಅಫೇರ್ಸ್. ಏನೇ ಮಟೀರಿಯಲ್ ನಿಮಗೆ ಯಾವುದು ಓಕೆ ಅನಿಸುತ್ತೋ ಆ ಮಟೀರಿಯಲ್ನ ನೀವು ಓದ್ಕೊಳ್ಳಿ, ಓಕೆನಾ? ದೆನ್ ನೆಕ್ಸ್ಟು 8:45 to 9 ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳಿ. ಯಾಕೆಂದರೆ ಕೆಲಸ ಮಾಡಿರ್ತೀರ, ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಅವರಿಗೆಲ್ಲ ರೆಡಿ ಮಾಡಿ ಇದೆಲ್ಲ ಸ್ವಲ್ಪ ಕೆಲಸ ಇರುತ್ತಲ್ಲ, ಒಂದು 15 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ, ಓಕೆನಾ? ದೆನ್ 9 to 10 ಬಂದುಬಿಟ್ಟು ಒಂದು ಕೋರ್ ಸಬ್ಜೆಕ್ಟ್ ಇಟ್ಕೊಳ್ಳಿ. ಕೋರ್ ಸಬ್ಜೆಕ್ಟ್, ಎನಿ ಕೋರ್ ಸಬ್ಜೆಕ್ಟ್, ಇಟ್ ಮೇ ಬಿ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಯಾವುದಾದ್ರೂ ಒಂದು. ಬಟ್ ದಿನ ವಾರ ರೊಟೇಷನ್ ಮಾಡ್ಕೊಳ್ಳಿ, ಓಕೆನಾ? ಅಂದರೆ ಇವತ್ತು ನಾನು ಪಾಲಿಟಿ ಓದ್ತೀನಿ ಅಂದರೆ ನಾಳೆ ಹಿಸ್ಟ್ರಿ, ನಾಡಿದ್ದು ಜಿಯೋಗ್ರಫಿ, ಅದು ನೆಕ್ಸ್ಟ್ ಡೇ ಎನ್ವೈರನ್ಮೆಂಟ್, ಅದು ನೆಕ್ಸ್ಟ್ ಡೇ ನಾನು ಕನ್ನಡ ಗ್ರಾಮರ್, ಅದು ನೆಕ್ಸ್ಟ್ ಡೇ ಕಂಪ್ಯೂಟರ್. ಸೊ ದಟ್ ನೀವು ರೊಟೇಷನ್ ಮಾಡಬೇಕು, ಓಕೆನಾ? ಅರ್ಥ ಆಗ್ತಿದಲ್ಲ? 7 ಡೇಸಲ್ಲಿ 7 ಸಬ್ಜೆಕ್ಟ್ಸ್ಗಳು ಇಲ್ಲ 14 ಸಬ್ಜೆಕ್ಟ್ಸ್ಗಳನ್ನ ಡಿವೈಡ್ ಮಾಡ್ಕೊಳ್ಳಿ. 7 ಸಬ್ಜೆಕ್ಟ್ ಇಸ್ ಏನಾಫ್. 7 ಸಬ್ಜೆಕ್ಟ್ಗಳನ್ನ ಫಸ್ಟು ಸೆಷನಲ್ಲಿ ನೀವೇನು ಮಾಡಿ ಅಂದರೆ ರೊಟೇಷನ್ ಮಾಡಿಕೊಂಡು ಇವತ್ತು ನಾಳೆ ನಾಡಿದ್ದು ಅಂತ ರಿವಿಷನ್ ಮಾಡಿ, ಸ್ಟಡಿ ಮಾಡಿ. ದೆನ್ 10 to 10 ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ದೆನ್ 10 11 ತನಕ ಎರಡನೇ ಸಬ್ಜೆಕ್ಟ್ ತೊಗೊಳ್ಳಿ. ದೆನ್ ಇವಾಗೇನು ಫಸ್ಟ್ ಸೆಷನ್ನಲ್ಲಿ ನೀವು ರೊಟೇಷನ್ಗೆ ಹಾಕ್ಕೊಂಡಿದ್ದೀರಲ್ವ ಸಬ್ಜೆಕ್ಟ್ಸ್ಗಳು, ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ಎಕಾನಮಿ, ಸೈನ್ಸು, ಕರ್ನಾಟಕ ರಿಲೇಟೆಡ್ ಯಾವುದಾದ್ರೂ ಸಬ್ಜೆಕ್ಟ್ಸ್ಗಳು ಓದ್ತಿದ್ದೀರಾ ಅಂದರೆ ಇಲ್ಲಿ ಸಬ್ಜೆಕ್ಟ್ಸ್ಗಳು ನೀವು ಹಾಕ್ಕೊಳ್ಳಿ, ಓಕೆನಾ? ನಿಮ್ಗೆ ಯಾವ ಸಬ್ಜೆಕ್ಟ್ಸ್ಗಳು ನೀವು ಓದಬೇಕು ಅಂದ್ಕೊಂಡಿದ್ದೀರೋ ಅದನ್ನು ರೊಟೇಷನ್ ಮಾಡ್ಕೊಳ್ಳಿ, ಓಕೆನಾ? ಫಸ್ಟ್ ಸೆಷನ್ನಲ್ಲಿ ಒಂದು 7 ಸಬ್ಜೆಕ್ಟ್ ಹಾಕ್ಕೊಂಡ್ರೆ, ಯಾಕೆಂದರೆ 7 ಡೇ ಇದೆ ಅಲ್ವಾ, 7 ಸಬ್ಜೆಕ್ಟ್. ಸಂಡೇ ಬಂದುಬಿಟ್ಟು ಓದೋಕ್ಕೆ ಹೋಗ್ಬೇಡಿ, ಜಸ್ಟ್ ರಿವಿಷನ್ಗೆ ಇಟ್ಕೊಳ್ಳೋಣ. ಸೊ ಮಂಡೇ ಟು ಸ್ಯಾಟರ್ಡೇ ಬಂದುಬಿಟ್ಟು ನೀವು 6 ಸಬ್ಜೆಕ್ಟ್ಸ್ಗಳು ಓದ್ತಿದ್ದೀರಾ ಅಂದರೆ ಫಸ್ಟ್ ಸೆಷನಲ್ಲಿ, ಸೆಕೆಂಡ್ ಸೆಷನಲ್ಲಿ ಇನ್ನು 6 ಸಬ್ಜೆಕ್ಟ್ಗಳನ್ನ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಎಲ್ಲ ಸಬ್ಜೆಕ್ಟು ಕವರ್ ಆಗುತ್ತೆ, ಎಲ್ಲ ಕಂಪ್ಲೀಟ್ಲಿ. ಕಂಪ್ಯೂಟರ್, ಇಂಗ್ಲೀಷ್, ಆ್ಯಪ್ಟಿಟ್ಯೂಡ್, ರೀಸ್ನಿಂಗ್ ಎಲ್ಲನೂ ಕಂಪ್ಲೀಟ್ ಆಗೋ ಥರ ಮಾಡ್ಕೊಳ್ಳಿ, ಓಕೆನಾ? ದೆನ್ 11 to 11:30 MCQ ಸಾಲ್ವ್ ಮಾಡಿ. 125 to 30 MCQ ಡೈಲಿ ಸಾಲ್ವ್ ಮಾಡಿ, ಓಕೆನಾ? ದೆನ್ ನೆಕ್ಸ್ಟು ಇವಾಗ ಇದಾದಮೇಲೆ 11:30 ನಿಮಗೆ 2:30 ತನಕ ನಾನು ಬ್ರೇಕ್ ಇದು ಮಾಡಿ. ಯಾಕೆಂದರೆ ಈ ಟೈಮಲ್ಲಿ ನೀವು ಅಡುಗೆ ಮಾಡಬೇಕು ಮಧ್ಯಾಹ್ನ, ಇಲ್ಲ
ಮನೇಲಿ ಯಾರಾದರೂ ಇದ್ದರೆ ಅವ್ರಿಗೆ ಊಟ ಬಡಿಸ್ಬೇಕು, ನೀವು ಊಟ ಮಾಡಬೇಕು, ನೀವು ಒಂದು ಸ್ವಲ್ಪ ಹೊತ್ತು ಮಲಗಬೇಕು. ಸೊ ದಟ್ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವಾ. ಅದಕ್ಕೆ ನಾನು ಏನು ಮಾಡಿದ್ದೀನಿ, 2:30 ತನಕ ನಿಮಗೆ ಟೈಮ್ ಬ್ರೇಕ್ ಕೊಟ್ಟಿದ್ದೀನಿ. ಅದರೊಳಗಡೆ ನಿಮ್ಮ ಕೆಲಸ ಮಧ್ಯಾಹ್ನದ ಏನು ಪಾತ್ರೆ ತೊಳಿಬೇಕು, ಇಲ್ಲ ಮನೆ ಕೆಲಸಗಳಿರುತ್ತೆ, ಬಟ್ಟೆ ಒಗಿಬೇಕು, ಇದೆಲ್ಲ ಮಾಡ್ಕೊಳ್ಳಿ. ಓಕೆನಾ. ದೆನ್ 2:30 to 3:30 ರಿವಿಷನ್ ಮಾಡ್ಕೊಳ್ಳಿ. ಅಂದರೆ ಬೆಳಿಗ್ಗೆ 2 ಕೋರ್ ಸಬ್ಜೆಕ್ಟ್ ಓದಿದ್ರಿ ಅಲ್ಲ, ಅದನ್ನು ಕೂತ್ಕೊಂಡು ರಿವಿಷನ್ ಮಾಡಿ. ಸಿಂಪಲ್ ರಿವಿಷನ್. ನಾನು ಆಲ್ರೆಡಿ ಹೇಳಿದ್ದೀನಿ, ಜಸ್ಟ್ ಮೈಂಡಲ್ಲಿ ರಿವಿಷನ್ ಮಾಡ್ಕೊಳ್ಳಿ. ಇಲ್ಲ ಜಸ್ಟ್ ಬುಕ್ಕಲ್ಲಿ ರಿವಿಷನ್ ಮಾಡ್ತೀನಿ ಅಂದರೂ ಓಕೆ. ಜಸ್ಟ್ ಫಾಸ್ಟಾಗಿ ಬುಕ್ ಪೇಜಸ್ಗಳನ್ನ ಕಣ್ಣನ್ನು ಹಾಗೆ ಇದು ಮಾಡ್ಕೊಂಡೋಗಿ. ಓಕೆನಾ. ಏನೇನು ಓದ್ತೆ ಅಷ್ಟೇ. ಓಕೆನಾ. ದೆನ್ 3:30 to 4 ಬಂದುಬಿಟ್ಟು ಮೆಂಟಲ್ ಎಬಿಲಿಟಿ ರೀಸನಿಂಗಿಗಿಡಿ. ಓಕೆನಾ. ವೆರಿ ಇಂಪಾರ್ಟೆಂಟ್ ಅಲ್ವಾ ಅದು ಟಾಪಿಕ್, ಸೊ ಅದಕ್ಕಿಡಿ. ದೆನ್ 6 to 6:45 MCQ ಪ್ರಾಕ್ಟೀಸ್ ಮಾಡಿ. ಮತ್ತು 2ನೇ ಸೆಷನಲ್ಲಿ ಮತ್ತು MCQ 125 to 30. ದೆನ್ 8 to 8:30 ಬಂದುಬಿಟ್ಟು ಲೈಟ್ ರಿವಿಷನ್. ಓಕೆನಾ. ಲೈಕ್ ಫಾರ್ಮುಲಾಸ್ ಯಾವುದಾದ್ರೂ ಇದ್ದರೆ, ಆಪ್ಟಿಟ್ಯೂಡ್ ರಿಲೇಟೆಡು, ನೋಟ್ಸ್ ಏನಾದರೂ ಮಾಡಿದರೆ ನೋಟ್ಸು, ಕರೆಂಟ್ ಅಫೇರ್ಸ್ ಹೆಡ್ಲೈನ್ಸ್ ಏನಾದರೂ ಇದ್ದರೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ. ಓಕೆನಾ. ವೀಕ್ಲಿ ಸಬ್ಜೆಕ್ಟ್ ಹೆಂಗೆ ರೊಟೇಷನ್ ಮಾಡಬೇಕು ಅಂದ್ರೂ ನಾನು ಹೇಳಿದ್ದೀನಿ ನೋಡಿ. ಮಂಡೇ ಪಾಲಿಟಿ ಪ್ಲಸ್ ಕರೆಂಟ್ ಅಫೇರ್ಸ್ ಓದಿದ್ರೆ, ಟ್ಯೂಸ್ಡೇ ಹಿಸ್ಟ್ರಿ ಓದ್ಕೊಳ್ಳಿ, ವೆಡ್ನೆಸ್ಡೇ ಜಿಯೋಗ್ರಫಿ. ಓಕೆನಾ. ದೆನ್ ಓಕೆನಾ, ಅರ್ಥ ಆಗ್ತಿದೆ ಅಲ್ಲ. ದೆನ್ ಅದಾದಮೇಲೆ ನೆಕ್ಸ್ಟು ಥರ್ಸ್ಡೇ ಎಕಾನಮಿ, ದೆನ್ ಫ್ರೈಡೇ ಸೈನ್ಸು, ಸ್ಯಾಟರ್ಡೇ ಕರ್ನಾಟಕ ಸ್ಪೆಷಲ್ ಕಂಪ್ಯೂಟರು, ದೆನ್ ಸಂಡೇ ಬಂದುಬಿಟ್ಟು ಫುಲ್ ರಿವಿಷನ್ ಮಾಕ್ ಟೆಸ್ಟ್. ಸೊ ನಾನು ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿರೋದು. ನೀವು ಸಬ್ಜೆಕ್ಟ್ಸ್ಗಳನ್ನ ನೀವು ಆ್ಯಡ್ ಮಾಡಿ. ಓಕೆನಾ. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಡೈಲಿ 50 MCQ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಕೋರ್ ಸಬ್ಜೆಕ್ಟ್ ಡೈಲಿ ಇರಬೇಕು, ನೆನಪಿರಲಿ. 30 to 45 ಮಿನಿಟ್ಸ್ ಕರೆಂಟ್ ಅಫೇರ್ಸಿಗೆ ಕೊಡಬೇಕು. ಸಂಡೇ ಬಂದುಬಿಟ್ಟು ಫುಲ್ ಲೆಂತ್ ಮಾಕ್ ಟೆಸ್ಟ್ ಕೊಡಿ, ರಿವಿಷನ್ ಮಾಡ್ಕೊಳ್ಳಿ. ದೆನ್ ಸ್ಟಡಿ 50 ಮಿನಿಟ್ಸ್ ಪ್ಲಸ್ 10 ಮಿನಿಟ್ಸ್ ಬ್ರೇಕ್ ಕೊಟ್ಕೊಳ್ಳಿ. ಈ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. 1 ಅವರ್ ನೀವು ಸ್ಟಡಿ ಮಾಡಬೇಕು ಅಂದರೆ 50 ನಿಮಿಷ ಓದಿ, 10 ಮಿನಿಟ್ಸ್ ಬ್ರೇಕ್ ಕೊಡಿ. ಸ್ಲೀಪ್ ವೆಲ್, ಸ್ಟೇ ಕನ್ಸಿಸ್ಟೆನ್ಸಿ. ಅಂದರೆ ಮಲಗೋದು, ನೀವು ಮನೇಲಿ ತುಂಬ ಕೆಲಸ ಮಾಡೋದ್ರಿಂದ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಲಗೋದು, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ವರ್ಕಿಂಗ್ ಪ್ರೊಫೆಷನ್ಸ್ಗೊಂದು ಹೋಗ್ಬಿಡೋಣ. ಇವರಿಗೆ ಇನ್ನೂ ಸ್ವಲ್ಪ ಕಮ್ಮಿ ಟೈಮ್ ಸಿಗೋದ್ರಿಂದ ಇವ್ರು 5 to 5:30 ಬಂದುಬಿಟ್ಟು ಸ್ವಲ್ಪ ವೇಕಪ್ ಆಗಿ ಫ್ರೆಶ್ ಅಪ್ ಮಾಡ್ಕೊಳ್ಳಿ. ದೆನ್ 5:30 to 6:15ಗೆ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ದೆನ್ 6:15 to 7ಗೆ ಬಂದುಬಿಟ್ಟು ಯಾವುದಾದ್ರೂ ಒಂದು ಕೋರ್ ಸಬ್ಜೆಕ್ಟ್ ತೊಗೊಳ್ಳಿ. ಯಾಕಂದರೆ ನಿಮಗೆ ಟೈಮ್ ಸಿಗೋಲ್ಲ. ಬೆಳಿಗ್ಗೆ 10 ಗಂಟೆಗೆ ಹೋದರೆ ನೀವು 10 ಗಂಟೆ ಅಲ್ಲ, ನೀವು ಆ್ಯಕ್ಚುಲಿ 9 o'clockಗೆ ಬಿಡಬೇಕಾಗುತ್ತೆ. 9 ತನಕ ನಿಮಗೆ 6:30 ತನಕ ನಿಮಗೆ ಟೈಮೇ ಸಿಗೋಲ್ಲ, ನಿಮಗೆ ಓದೋಕ್ಕೆ ಟೈಮೇ ಆಗೋಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ನಿಮಗೆ 5 to 5:30 ಆದಷ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ರೆಡಿ ಫ್ರೆಶ್ ಅಪ್ ಮಾಡ್ಕೊಳ್ಳಿ. ದೆನ್ ಅದಾದಮೇಲೆ 5:30 to 6:15ಗೆ ಕರೆಂಟ್ ಅಫೇರ್ಸ್ ಇಟ್ಕೊಳ್ಳಿ. ಓಕೆನಾ. 45 ಮಿನಿಟ್ಸ್ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ. ದೆನ್ 6:15 to 7 ಏನು ಮಾಡಿ ಅಂದರೆ ಯಾವುದಾದ್ರೂ ಒಂದು ಕೋರ್ ಸಬ್ಜೆಕ್ಟ್, ನಿಮಗೆ ಮಾರ್ನಿಂಗೇ ಕೋರ್ ಸಬ್ಜೆಕ್ಟ್ ಹಾಕಿದ್ದೀನಿ, ನಿಮಗೆ ಆವಾಗಲೇ ಟೈಮ್ ಸಿಗೋದು. ಸೊ ದಟ್ ಕೋರ್ ಸಬ್ಜೆಕ್ಟ್ ಯಾವುದಾದ್ರೂ ಒಂದು. ಓಕೆನಾ. ರೊಟೇಷನ್ ಮಾಡ್ಕೊಳ್ಳಿ. ಇವತ್ತೊಂದು, ನಾಳೆ ಒಂದು, ನಾಡಿಯೋದೊಂದು, ಆ ಥರ. ದೆನ್ 7 to 9 ಬಂದುಬಿಟ್ಟು ನಿಮಗೆ ರೆಡಿ ಆಗಬೇಕು, ಆಫೀಸ್ಗೆಲ್ಲ ಐಟಮ್ಸ್ಗಳೇ ತಿಳ್ಕೊಬೇಕು, ಹೋಗೋದೆಲ್ಲ ಇರುತ್ತೆ, ಟ್ರಾವೆಲ್ ಎಲ್ಲ ಇರುತ್ತೆ. ಸೊ ನಿಮಗೆ ಅಲ್ಲಿಂದ ಮನೆಗೆ ಆಫೀಸಿಗೆ ಹೋಗೋ ಅಷ್ಟೊತ್ತಿಗೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ದೆನ್ ಮತ್ತೆ ನಿಮಗೆ ಟೈಮ್ ಸಿಗೋದು ಸಂಜೆ. ನೀವು 6:30 ಮನೆ ಬರ್ತೀರಾ, 6:30 ಮನೆ ಬರ್ತೀರಾ ಅಂದರೆ 6:30 to 7 ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಅಂದರೆ ಏನಾದರೂ ಒಂದು ಸ್ವಲ್ಪ ತಿಂದು, ಸ್ನ್ಯಾಕ್ಸ್ ತಿಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ. ದೆನ್ 7 to 8 ಬಂದುಬಿಟ್ಟು ಇನ್ನೊಂದು ಕೋರ್ ಸಬ್ಜೆಕ್ಟ್. ನಿಮಗೂ 2 ಸೆಷನ್ ಇಟ್ಟಿದ್ದೀನಿ, ಕೋರ್ ಸಬ್ಜೆಕ್ಟ್, ಎನಿ ಕೋರ್ ಸಬ್ಜೆಕ್ಟ್. ದೆನ್ 8 to 8:30 ಬಂದುಬಿಟ್ಟು ಡಿನ್ನರ್ ಮಾಡ್ಕೊಳ್ಳಿ. ದೆನ್ 8:30 to 9:15 ಬಂದುಬಿಟ್ಟು MCQ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಅಟ್ಲೀಸ್ಟ್ ಒಂದು 30-40 MCQ ಸಾಲ್ವ್ ಮಾಡಿ. 9:15 to 9:30 ಲೈಟ್ ರಿವಿಷನ್ ಮಾಡ್ಕೊಳ್ಳಿ. ಹೇಳಿದ್ದೀನಿ, ನೋಟ್ಸ್ ಏನಾದರೂ ಇದ್ದರೆ, ಫಾರ್ಮುಲಾಸ್ ಇದ್ದರೆ. ದೆನ್ ವೀಕೆಂಡ್ ಸ್ಟ್ರಾಟಜಿ ಏನು ಮಾಡಿ ಅಂದರೆ, ಒಂದು ವೇಳೆ ಸಂಡೇ ಇದ್ದಾಗ ಮಾರ್ನಿಂಗ್ ಬಂದುಬಿಟ್ಟು 2 to 3 hours ಫುಲ್ ಲೆಂತ್ ಸಬ್ಜೆಕ್ಟ್ ಓದ್ಕೊಳ್ಳಿ. ಓಕೆನಾ. ದೆನ್ ಆಫ್ಟರ್ನೂನ್ ಬಂದುಬಿಟ್ಟು ರಿವಿಷನ್, ವೀಕ್ಲಿ ಟಾಪಿಕ್ಸ್ಗಳನ್ನ ಇಟ್ಕೊಳ್ಳಿ. ಈವ್ನಿಂಗ್ ಬಂದುಬಿಟ್ಟು ಮಾಕ್ ಟೆಸ್ಟನ್ನು ಅನಾಲಿಸಿಸ್ ಮಾಡಿ. ಯಾಕಂದರೆ ನಿಮಗೆ ವೀಕೆಂಡ್ಸಲ್ಲೇ ಅಥವಾ ನಿಮಗೆ ಯಾವಾಗ ವೀಕ್ ಆಫ್ ಇರುತ್ತೋ, ಸ್ಯಾಟರ್ಡೆ ಸಂಡೇ ಇರುತ್ತೋ, ನಿಮಗೆ ಅವಾಗ ಮಾತ್ರ ರಜಾ ಇರುತ್ತಲ್ವ, ನೀವು ಅವಾಗ ಓದಲೂ ಬೇಕಾಗುತ್ತೆ, MCQ ಕೂಡ ಸಾಲ್ವ್ ಮಾಡಬೇಕಾಗತ್ತೆ, ನೆನಪಿರಲಿ ರಿವಿಷನ್ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ಬೇರೆ ಟೈಮ್ ಸಿಗೋಲ್ಲ. ಆದಷ್ಟು ಏನು ಮಾಡಿ ಗೊತ್ತಾ, ಇನ್ನೊಂದು ಟ್ರಿಕ್ ಏನು ಅಂದರೆ, ಆಫೀಸಲ್ಲಿ ಕೂತಾಗ ಇಲ್ಲ ಊಟ ಮಾಡೋ ಫೋನಲ್ಲಿ ಏನಾದರೂ ನೋಡ್ತಿರಲ್ವಾ, ಎಲ್ಲರೂ ಮಾಡ್ತೀರಾ, ಫೋನಲ್ಲಿ ಏನಾದರೂ ಬಟನಾಗಿ ನೋಡುವಾಗ ಅವಾಗ ಬೇರೆ ಏನು ನೋಡಬೇಡಿ. ಅಂಥ ಟೈಮಲ್ಲಿ ಏನು ಮಾಡಿ ಅಂದರೆ, ಜಸ್ಟ್ ಗೋ ಫಾರ್ ಸಮ್ MCQ ಸಾಲ್ವ್ ಮಾಡಿ. ಆ ಟೈಮಲ್ಲಿ MCQ ಸಾಲ್ವ್ ಮಾಡೋದು, ಇಲ್ಲ ಕರೆಂಟ್ ಅಫೇರ್ಸ್ ಕೇಳೋದು, ಇಲ್ಲ ಜಸ್ಟ್ ನ್ಯೂಸ್ ಪೇಪರ್ ನೋಡೋದು, ಈ ಥರ ಏನಾದರೂ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಆ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಬೋದು. ಓಕೆನಾ.
ಸೊ ದಟ್ ಇನ್ನು ನಾರ್ಮಲ್ ಯಾರ್ಯಾರು ಆಸ್ಪಿರೆಂಟ್ಸ್ಗಳಿದ್ದಾರೋ ನಿಮಗೆ ಡೈಲಿ ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು ಟೈಮ್ ಇದೆಯೋ ಓದೋದಕ್ಕೆ ಅವ್ರೇನು ಮಾಡಿ ಅಂದರೆ ನಿಮಗೆ ಆಲ್ರೆಡಿ ಒಂದು ಟೈಮ್ ಟೇಬಲ್ ಕೊಡ್ತೀನಿ. ಬಟ್ ಸ್ಟಿಲ್ ನಾನು ಇನ್ನೊಂದೇನು ಹೇಳ್ತೀನಿ ಅಂದರೆ ಇವಾಗ 3 ಟೈಮ್ ಟೇಬಲ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓಕೆನಾ, ನೀವು ಜಸ್ಟ್ ಅಲ್ಲಿ ಹೋಗಿ ನೀವು ಯಾವುದಕ್ಕೆ ಬರ್ತಿರೋ, ನೀವು ವರ್ಕ್ ಮಾಡ್ತಿದ್ರೆ ವರ್ಕ್ ರಿಲೇಟೆಡ್ ಟೈಮ್ ಟೇಬಲ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಟೇಬಲ್ ಹತ್ರ ನೀವು ಪೇಸ್ಟ್ ಮಾಡಿಟ್ಕೊಳ್ಳಿ. ಇಲ್ಲ ಅಂದರೆ ನೀವು ಹೌಸ್ ವೈಫ್ ಆಗಿದ್ರೆ ಸೇಮ್ ನಿಮಗೂ ನಾನು ಸಪ್ರೇಟ್ ಟೈಮ್ ಟೇಬಲ್ ಡಿಸ್ಕ್ರಿಪ್ಷನಲ್ಲಿ PDF ಹಾಕಿದ್ದೀನಿ. ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟೌಟ್ ತೊಗೊಂಡು ನೀವು ಫಾಲೋ ಮಾಡಿ. ಓಕೆನಾ, ಸಬ್ಜೆಕ್ಟ್ಸ್ಗಳು ನಿಮಗೆ ಎಷ್ಟು ಸಬ್ಜೆಕ್ಟ್ಸ್ಗಳಿದೆಯೋ ನೋಡಿಬಿಟ್ಟು ಜಸ್ಟ್ ನೀವು ರೊಟೇಷನ್ ಇಟ್ಕೊಳ್ಳಿ. ಓಕೆನಾ, ಸೊ ಗಾಯ್ಸ್ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬೈ ಬಾಯ್. Love you all.